ರಾಜ್ಯದ ಗಣಿ ಹಾಗೂ ಭೂವಿಜ್ಞಾನ ಇಲಾಖೆಯ ಅಧಿಕಾರಿಗಳೇ ಅಕ್ರಮಕ್ಕೆ ಸಹಕರಿಸ್ತಾ ಇರುವಂತ ಸ್ಟೋರಿಯೊಂದನ್ನು ನಾವು ರಿವೀಲ್ ಮಾಡ್ತಾ ಇದ್ದೀವಿ. ಅಧಿಕಾರಿಗಳ ಮೂಗಿನ ಕೆಳಗೆಯೇ ನಡೀತಾ ಇದೆ ಅಕ್ರಮ. ಒಂದಲ್ಲ ಎರಡಲ್ಲ, ನಿತ್ಯ ನಡೀತಾ ಇದೆ ಈ ಅಕ್ರಮ ದಂಧೆ. ಕಳ್ಳ ದಂಧೆಗೆ ಅಧಿಕಾರಿಗಳೇ ಸಹಕರಿಸ್ತಾ ಇದ್ದಾರೆ, ಅಧಿಕೃತ ಮುದ್ರೆಯನ್ನು ಒತ್ತುತ್ತಾ ಇದ್ದಾರೆ. ಅವಿಭಜಿತ ಧಾರವಾಡ ಜಿಲ್ಲೆಯಲ್ಲಿ ನಡೀತಾ ಇರುವಂತಹ ದಂಧೆ ಇದು. ಸ್ವತಃ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ಅಧಿಕಾರಿಗಳ ಗ್ರೀನ್ ಸಿಗ್ನಲ್ ನೊಂದಿಗೆ ಈ ದಂಧೆ ನಡೀತಾ ಇದೆ. ಸರ್ಕಾರದ ಕಾನೂನು ನಿಯಮಗಳು ಯಾವುದಕ್ಕೂ ಬೆಲೆ ಇಲ್ಲ. ಸ್ವತಃ ಅಧಿಕಾರಿಗಳೇ ಈ ಅಕ್ರಮದ ಬೆನ್ನಿಗೆ ನಿಂತಿದ್ದಾರೆ ಅನ್ನೋದು ಗಮನಿಸಬೇಕಾದಂತ ವಿಚಾರ. ಇದು ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಮಹಾ ಎಕ್ಸ್ಕ್ಲೂಸಿವ್ ರಿಪೋರ್ಟ್. ಇದು ಅವಿಭಜಿತ ಧಾರವಾಡ ಜಿಲ್ಲೆಯಲ್ಲಿ ನಡೀತಾ ಇರುವಂತ ದಂಧೆ ಇದು. ಸರ್ಕಾರದ ಕಾನೂನುಗಳು, ಸರ್ಕಾರವೇ ರೂಪಿಸಿರೋ ನಿಯಮಗಳು, ಇದು ಯಾವುದನ್ನು ಕೂಡ ಲೆಕ್ಕಕ್ಕೆ ತೆಗಿತಾ ಇಲ್ಲ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ಅಧಿಕಾರಿಗಳು. ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ಅಧಿಕಾರಿಗಳ ಕಳ್ಳ ದಂಧೆಯನ್ನ ಸುವರ್ಣ ನ್ಯೂಸ್ ಬಯಲು ಮಾಡ್ತಾ ಇದೆ. ಧಾರವಾಡ ಮತ್ತು ಹಾವೇರಿ ಜಿಲ್ಲೆಯ ಅಧಿಕಾರಿಗಳು ಈ ಕಳ್ಳಾಟದಲ್ಲಿ ಭಾಗಿಯಾಗಿದ್ದಾರೆ ಮತ್ತು ಅಕ್ರಮಕ್ಕೆ ಸಹಕರಿಸ್ತಾ ಇದ್ದಾರೆ. ರಾಜಾರೋಷವಾಗಿ ಈ ದಂಧೆ ನಡೀತಾ ಇದೆ. ಕಾನೂನು ಗೊತ್ತಿದ್ರೂ, ನಿಯಮಗಳ ಬಗ್ಗೆ ಸ್ಪಷ್ಟವಾದಂತ ಅರಿವಿದ್ರೂ ಇವರೇ ಅಕ್ರಮಕ್ಕೆ ಸಹಕರಿಸ್ತಾ ಇದ್ದಾರೆ. ಅಕ್ರಮ ಹೆಂಗಾಗ್ತಿದೆ? ಧಾರವಾಡ ಮತ್ತು ಹಾವೇರಿ ಜಿಲ್ಲೆಯಿಂದ ಜಲ್ಲಿಕಲ್ಲು, ಎಂ ಸ್ಯಾಂಡು ಉತ್ತರ ಕನ್ನಡ ಜಿಲ್ಲೆಗೆ ಸಾಗಾಟ ಆಗ್ತಾ ಇದೆ. ಎಂ ಸ್ಯಾಂಡು, ಜಲ್ಲಿಕಲ್ಲು ಸಾಗಾಟ ಮಾಡಬಹುದು, ಆದರೆ ಅದಕ್ಕೆ ಅದರದ್ದೇ ಆದಂತ ನಿಯಮಗಳಿದಾವೆ. ಒಂದು ಟಿಪ್ಪರ್ ಅಲ್ಲಿ ಎಷ್ಟು ಲೋಡ್ ಹಾಕಬೇಕು ಅಂತ ಸ್ಪಷ್ಟ ನಿಯಮ ಇದೆ. ಆದರೆ ಅದು ಯಾವುದನ್ನು ಪಾಲಿಸದೆ ಮೋಟಾರ್ ವೆಹಿಕಲ್ ಆಕ್ಟ್, MV ಆಕ್ಟ್ 1988 ಇದನ್ನ ಸ್ಪಷ್ಟವಾಗಿ ಉಲ್ಲಂಘಿಸಿ ಟಿಪ್ಪರ್ಗಳಲ್ಲಿ ಓವರ್ಲೋಡ್ ಹೊಡೆಯಲಾಗ್ತಾ ಇದೆ. ಜಲ್ಲಿಕಲ್ಲು ಮತ್ತು ಎಂ ಸ್ಯಾಂಡ್ ಧಾರವಾಡ ಮತ್ತು ಹಾವೇರಿ ಜಿಲ್ಲೆಯಿಂದ ಉತ್ತರ ಕನ್ನಡ ಜಿಲ್ಲೆಯ ಕೈಗಾಗಿ ಹೋಗುತ್ತೆ. ಒಂದು ಲಾರಿಯಲ್ಲಿ ಎಷ್ಟು ಲೋಡ್ ಹಾಕಬೇಕು ಅನ್ನೋದಕ್ಕೆ ಸ್ಪಷ್ಟವಾದಂತ ಕಾನೂನಿದೆ. ಮೋಟಾರ್ ವೆಹಿಕಲ್ ಆಕ್ಟ್ 1988ರ ಅಡಿಯಲ್ಲಿ 10 ವೀಲಲ್ಲಿ ಎಷ್ಟು ಹಾಕಬೇಕು, 12 ಚಕ್ರದ ಲಾರಿಯಲ್ಲಿ ಎಷ್ಟು ಲೋಡ್ ಹಾಕಬೇಕು, ಸ್ಪಷ್ಟ ನಿಯಮ ಇದೆ. ಬಟ್ ಈ ಅಧಿಕಾರಿಗಳು ಹೆಂಗೆ ಅಂತಂದ್ರೆ, ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳು ಹೆಂಗೆ ಅಂತಂದ್ರೆ, ಆ ನಿಯಮಗಳ ಬಗ್ಗೆ ಸ್ಪಷ್ಟ ಅರಿವಿದ್ರೂ ಕೂಡ ತಾವೇ ಪರ್ಮಿಟ್ ಕೊಡ್ತಾರೆ. ಅಂದ್ರೆ ನಿಯಮಗಳನ್ನ ಸ್ಪಷ್ಟವಾಗಿ ಉಲ್ಲಂಘಿಸಿ ಓವರ್ಲೋಡ್ ಕೊಂಡೊಯ್ಯೋದಕ್ಕೆ ತಾವೇ ಪರ್ಮಿಷನ್ ಕೊಡ್ತಾರೆ. ಅಧಿಕೃತವಾದಂತ ಪರ್ಮಿಷನ್ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯಿಂದ ಸಿಗುತ್ತೆ. ಆ ಪರ್ಮಿಟ್ನೊಂದಿಗೆ ಲಾರಿ ಧಾರವಾಡ ಜಿಲ್ಲೆಯಿಂದ ಹಾವೇರಿ ಜಿಲ್ಲೆಯಿಂದ ಕೈಗಾವರೆಗೆ ತಲುಪುತ್ತೆ. ಇಲ್ಲಿ ಸರ್ಕಾರದ ನಿಯಮವನ್ನ ಯಾವ ರೀತಿ ಉಲ್ಲಂಘಿಸಲಾಗ್ತಾ ಇದೆ ಅಂತಂದ್ರೆ, ಇಷ್ಟೇ ಟನ್ ಹಾಕಬೇಕು ಅಂತಿದೆ. ಆ ನಿಯಮವನ್ನ ಉಲ್ಲಂಘಿಸಿ ನಿಗದಿ ಮಾಡಿರುವಂತ ತೂಕಕ್ಕಿಂತ ಹೆಚ್ಚಿನ ತೂಕ, ಅದು ದೊಡ್ಡ ಪ್ರಮಾಣದಲ್ಲಿ ಓವರ್ಲೋಡ್ ಮಾಡಲಾಗ್ತಾ ಇದೆ. ಜಲ್ಲಿಕಲ್ಲು, ಎಂ ಸ್ಯಾಂಡು ನಿಯಮಗಳನ್ನು ಮೀರಿ ಸಾಗಾಟ ಆಗ್ತಾ ಇರೋದು. ಇದರ ಬಗ್ಗೆ ಗೊತ್ತಿದ್ರೂ ಕೂಡ ಅಧಿಕಾರಿಗಳು ಸುಮ್ಮನಿದ್ದಾರೆ ಅಥವಾ ಅವರೇ ಪರ್ಮಿಷನ್ ಕೊಡ್ತಾ ಇದ್ದಾರೆ. ಧಾರವಾಡ ಜಿಲ್ಲೆಯ ಕಲ್ಲು ಕ್ವಾರಿಗಳಿಂದ ಅಕ್ರಮವಾಗಿ ಜಲ್ಲಿಕಲ್ಲು ಸಾಗಾಟ ಆಗುತ್ತೆ. ಕಲಘಟಗಿಯಿಂದ ಕಾರವಾರದ ಕೈಗಾಡಿ, ಉತ್ತರ ಕನ್ನಡ ಜಿಲ್ಲೆಯ ಕೈಗಾಡಿ ಅಕ್ರಮವಾಗಿ ಸಾಗಾಟ ಆಗುತ್ತೆ. ಸರ್ಕಾರವೇ ಗ್ರೀನ್ ಸಿಗ್ನಲ್ ಕೊಡುತ್ತೆ. ಇದಕ್ಕೆ ಅಧಿಕಾರಿಗಳೇ ಗ್ರೀನ್ ಸಿಗ್ನಲ್ ಕೊಡುತ್ತಾರೆ. ಯಾವುದೇ ಜಲ್ಲಿಕಲ್ಲು ಸಾಗಾಟ ಮಾಡಬೇಕು ಅಂತಂದ್ರೆ ಪರ್ಮಿಷನ್ ಕಡ್ಡಾಯ, ಪರ್ಮಿಟ್ ಕಡ್ಡಾಯ. ಆ ಪರ್ಮಿಟ್ ನಲ್ಲಿ ವಾಹನದ ಸಂಖ್ಯೆ, ವಾಹನದ ತೂಕ, ಸಾಗಿಸಬಹುದಾದಂತ ಸರಕಿನ ತೂಕ, ಅಂದ್ರೆ ಜಲ್ಲಿಕಲ್ಲು ಎಷ್ಟು ಸಾಗಿಸಬಹುದು ಇದನ್ನು ಉಲ್ಲೇಖಿಸಲಾಗುತ್ತೆ. 10 ವೀಲ್ ಅಂತಾದ್ರೆ 18 ಟನ್ ಸಾಗಿಸೋದಕ್ಕೆ ಅವಕಾಶ ಇದೆ. 10 ಚಕ್ರದ ವಾಹನ ಅಂತಂದ್ರೆ 18 ಟನ್ ವರೆಗೆ ವಸ್ತುಗಳನ್ನು ಸಾಗಾಟ ಮಾಡಬಹುದು. ಜಲ್ಲಿಕಲ್ಲು ಅಥವಾ ಎಂ ಸ್ಯಾಂಡು
10 ಟನ್ವರೆಗೆ. 10 ಟನ್ ಹೆಂಗೆ ಅಂತಂದ್ರೆ 10 + 18, 10 ಟನ್ ಲಾರಿಯ ತೂಕ, 18 ಟನ್ ಜಲ್ಲಿಕಲ್ಲಿನ ತೂಕ, ಟೋಟಲ್ 28 ಟನ್. ಇಷ್ಟನ್ನು ಸಾಗಿಸೋದಕ್ಕೆ ಅಧಿಕೃತವಾಗಿ ಅವಕಾಶ ಇದೆ. 12 ಚಕ್ರದ ವಾಹನ ಅಂತಂದ್ರೆ 12 ಟನ್ ಟಿಪ್ಪರ್ನ ತೂಕ ಇರಬೇಕು, 22 ಟನ್ ಆ ಲಾರಿಯಲ್ಲಿರುವಂಥ ಸರಕಿನ ತೂಕ ಅಂದರೆ ಜಲ್ಲಿಕಲ್ಲು ಅಥವಾ ಎಂಸ್ಯಾಂಡ್ ಇದರ ತೂಕ ಇರಬೇಕು. ನೀವಲ್ಲಿ ಗಮನಿಸ್ತಾ ಇದ್ದೀರಿ, ಡಾಕ್ಯುಮೆಂಟ್ಗಳನ್ನು ಗಮನಿಸ್ತಾ ಇದ್ದೀರಿ, ಎಷ್ಟೆಷ್ಟಿದೆ ಅನ್ನೋದನ್ನು ಗಮನಿಸಬಹುದು. ಅಲ್ಲಿ ಅಧಿಕೃತವಾಗಿ ಅಧಿಕಾರಿಗಳು ಕೊಡ್ತಾರೆ, ಒಂದೊಂದು ಪರ್ಟಿಕ್ಯುಲರ್ ಕೇಸ್ಗಳಿದಾವೆ. ಅದರಲ್ಲಿ ಪರ್ಟಿಕ್ಯುಲರ್ ಯಾವ್ಯಾವ ಲಾರಿಯನ್ನ ಎಷ್ಟೆಷ್ಟು ಓವರ್ಲೋಡ್ ಹಾಕೋದಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ ವಿತ್ ಗ್ರಾಫಿಕ್ಸ್ ಅದನ್ನು ನಾವು ನಿಮಗೆ ತೋರಿಸ್ತಾ ಹೋಗ್ತೀವಿ. ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯೇ ನೀಡಿದಂಥ ಪರ್ಮಿಟ್ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಲಭ್ಯ ಆಗಿದೆ, ಅದನ್ನು ನೀವು ನೋಡ್ತಾ ಇರೋದು. ಎಲ್ಲ ಪರ್ಮಿಟ್ಗಳಲ್ಲೂ ಕೂಡ ನಿಯಮಗಳನ್ನು ಉಲ್ಲಂಘಿಸಿರೋದು ಬಯಲಾಗ್ತಾ ಇದೆ. ನಿಯಮಗಳನ್ನು ಸ್ಪಷ್ಟವಾಗಿ ಉಲ್ಲಂಘಿಸಲಾಗಿದೆ. ಕಾನೂನು ಪ್ರಕಾರ ಏನು ಹೇಳುತ್ತೆ? ನಾನು ಈಗಾಗಲೇ ಹೇಳಿದೆ, ಟನ್ ವೀಲು ಅಂತ ಆದ್ರೆ 18 ಟನ್ನು, 12 ಚಕ್ರದ ವಾಹನ ಅಂತಂದ್ರೆ 22 ಟನ್. ಇದಕ್ಕಿಂತ ಹೆಚ್ಚು ಸಾಗಿಸೋದಕ್ಕೆ ಅವಕಾಶ ಇಲ್ಲ. ಬಟ್ ಪರ್ಮಿಟ್ ಅಲ್ಲಿ ನಮಗೆ ಸಿಕ್ಕಿರುವಂತ ಪರ್ಮಿಟ್ಗಳು ಹೇಳ್ತಾ ಇದೆ, ನೋಡ್ತಾ ಇದ್ದೀರಿ, 33 ಟನ್ ಜಲ್ಲಿ ಸಾಗಿಸೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. 10 ವೀಲ್ ಲಾರಿಯಲ್ಲಿ, 10 ವೀಲ್ ಟಿಪ್ಪರ್ ಅಲ್ಲಿ 33 ಟನ್ ಸಾಗಿಸೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಬೇರೆ ಬೇರೆ ರೀತಿ ಇದೆ. 12 ಚಕ್ರದ ಒಂದು ವಾಹನದಲ್ಲಿ 44 ಟನ್ ಸಾಗಿಸೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಸೊ ಈ ರೀತಿ ನಿಯಮಗಳನ್ನು ಉಲ್ಲಂಘಿಸಿ ಪರ್ಮಿಷನ್ ಅನ್ನು ಕೊಡಲಾಗ್ತಾ ಇದೆ. ಮೋಟಾರ್ ವೆಹಿಕಲ್ ಆಕ್ಟ್ 1988ರ ಸ್ಪಷ್ಟ ಉಲ್ಲಂಘನೆ. ಟಿಪ್ಪರ್ ತೂಕ, ಟೇರ್ ವೆಯ್ಟ್ ಪ್ಲಸ್ ಸರಕಿನ ತೂಕ ಇಷ್ಟೇ ಇರಬೇಕು ಅಂತ ನಿಯಮ ಹೇಳುತ್ತೆ. ಆದರೆ ಆ ಎಲ್ಲ ನಿಯಮಗಳನ್ನು ಮೀರಿ ಅಧಿಕಾರಿಗಳೇ ಪರ್ಮಿಷನ್ ಕೊಟ್ಟು ಲಾರಿಗಳಿಗೆ ಓಡಾಡೋದಕ್ಕೆ ಬಿಟ್ಟಿದ್ದಾರೆ, ಸರಕು ಸಾಗಿಸೋದಕ್ಕೆ ಬಿಟ್ಟಿದ್ದಾರೆ. ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ಪರ್ಮಿಟ್ ಕಾಪಿಯಲ್ಲೇ ಅಕ್ರಮ ಸ್ಪಷ್ಟವಾಗಿ ಕಾಣುತ್ತೆ. ಹೆಚ್ಚು ಲೋಡ್ ಸಾಗಾಟಕ್ಕೆ ಅನುಮತಿ ಕೊಟ್ಟಿರೋದು ಸ್ಪಷ್ಟ ಇದೆ. ನಮಗೆ ಸಿಕ್ಕಿರುವಂತ ಪರ್ಮಿಟ್ ಕಾಪಿಯಲ್ಲಿ ಈಗಾಗಲೇ ತೋರಿಸಿದ್ವಿ ಅದನ್ನ ನಿಮಗೆ. ಅಧಿಕಾರಿಗಳೇ ಅನುಮತಿ ಕೊಟ್ಟಿರೋದು ಸ್ಪಷ್ಟವಾಗಿ ಕಾಣಿಸುತ್ತೆ. ಒಂದೊಂದು ಲಾರಿಯಲ್ಲಿ 10 ರಿಂದ 15 ಟನ್ ಅಷ್ಟು ಹೆಚ್ಚುವರಿ ಲೋಡ್ ಹಾಕೋದಕ್ಕೆ ಅಧಿಕೃತವಾದಂತಹ ಅವಕಾಶವನ್ನು ಕೊಡಲಾಗಿದೆ. ಮೋಟಾರ್ ವೆಹಿಕಲ್ ಆಕ್ಟ್ಗೆ ಯಾವುದೇ ಬೆಲೆ ಇಲ್ವಾ ಅಂತ ಪ್ರಶ್ನೆ. ಮತ್ತೆ ಯಾವ ಪುರುಷಾರ್ಥಕ್ಕಿರೋದು, ಮತ್ತೆ ಯಾವ ಕರ್ಮಕ್ಕಿರೋದು ಮೋಟಾರ್ ವೆಹಿಕಲ್ ಆಕ್ಟ್? ಮೋಟಾರ್ ವೆಹಿಕಲ್ ಆಕ್ಟ್ ಏನು ಹೇಳುತ್ತೆ? 10 ವೀಲ್ ಲಾರಿಯಲ್ಲಿ 28 ಟನ್ ವರೆಗೆ ಸಾಗಾಟಕ್ಕೆ ಅನುಮತಿ, ಅದರಲ್ಲಿ 10 ಟನ್ ಟಿಪ್ಪರ್ನ ತೂಕ, 18 ಟನ್ ಸರಕಿನ ತೂಕ. 12 ಚಕ್ರದ ವಾಹನ, 12 ಚಕ್ರದ ಲಾರಿಯಲ್ಲಿ 34 ಟನ್ ವರೆಗೆ ಅವಕಾಶ ಇದೆ. ಆದರೆ ಅದರಲ್ಲಿ 12 ಟನ್ ಆ ಲಾರಿಯ ತೂಕ, 22 ಟನ್ನಷ್ಟು ಸರಕಿನ ತೂಕ, ಅದರಲ್ಲಿರುವಂಥ ಗೂಡ್ಸ್ನ ತೂಕ. ಆದರೆ ಬಹಳಷ್ಟು ಪರ್ಮಿಟ್ಗಳನ್ನು ನೋಡಿದರೆ 10 ರಿಂದ 15 ಟನ್ನಷ್ಟು ಹೆಚ್ಚುವರಿ ಲೋಡನ್ನು ಮಾಡಲಾಗ್ತಾ ಇದೆ. ಓವರ್ಲೋಡ್ ಲಾರಿಗಳು ಈ ಮಾರ್ಗದಲ್ಲೂ ಸಂಚರಿಸ್ತಾ ಇದ್ದಾವೆ. ಧಾರವಾಡ ಟು ಕೈಗಾ, ಕಲಘಟಕಿ ಟು ಕೈಗಾ, ಹಾವೇರಿಯಿಂದ ಕೈಗಾ, ಉತ್ತರ ಕನ್ನಡ ಜಿಲ್ಲೆಯ ಕೈಗಾ. ಸೊ ಈ ರೀತಿ ಸಾಗಾಟ ಆಗ್ತಾ ಇದೆ. ಇಲ್ಲೊಂದು ಪ್ರಶ್ನೆ ಬರ್ಬೋದು ನಿಮಗೆ, ಹೆಚ್ಚುವರಿ ಲೋಡ್ ಕೊಂಡೋದಕ್ಕೆ ಅವಕಾಶ ಕೊಟ್ಟರೆ ಏನಾಗುತ್ತೆ? ನಿತ್ಯ ಒಂದೆರಡಲ್ಲ, 100 ಟ್ರಕ್ಗಳು ಈ ಮಾರ್ಗದಲ್ಲಿ ಸಂಚರಿಸುತ್ತೆ. ಓವರ್ಲೋಡ್ನ ಪರಿಣಾಮ ಅಪಘಾತದ ಪ್ರಮಾಣ ಹೆಚ್ಚಳ ಒಂದು ಕಡೆ, ರಸ್ತೆಗಳು ಸಂಪೂರ್ಣ ಹಾಳಾಗ್ತಾ ಇದ್ದಾವೆ. ಟ್ರಕ್ಗಳ ಸಂಚಾರದಿಂದ ಜನರಿಗೆ ಸಂಕಷ್ಟ ಶುರುವಾಗಿದೆ. ಒಂದು, ದೊಡ್ಡ ಪ್ರಮಾಣದಲ್ಲಿ ಈ ರಸ್ತೆಯಲ್ಲಿ ಟ್ರಕ್ಗಳು ಓಡಾಡುತ್ತೆ. 2, ಓವರ್ಲೋಡು, ರಸ್ತೆಯೂ ಹಾಳಾಗುತ್ತೆ. ಸಾರಿಗೆ ಸಚಿವರು ಇದನ್ನು ಗಮನಿಸಬೇಕಾದಂತ ಅಗತ್ಯ ಇದೆ. ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳು ಪರ್ಮಿಷನ್ ಕೊಡ್ತಾ ಇದ್ದಾರೆ, ಓವರ್ಲೋಡ್ ಲಾರಿಗಳು ಓಡಾಡ್ತಾ ಇದ್ದಾವೆ.
ನಮಗೋದಕ್ಕೂ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ಪೊಲೀಸರಿದ್ದಾರೆ, ಅಧಿಕಾರಿಗಳಿದ್ದಾರೆ. ರಸ್ತೆ ಹಾಳಾಗ್ತಾ ಇದೆ, ಜನ ಸಮಸ್ಯೆಗೆ ಸಿಲುಕ್ತಾ ಇದ್ದಾರೆ. ಇನ್ನು ಶ್ರೀಕಾಂತ್ ಬಡಿಗೇರ್, ಪ್ರಾದೇಶಿಕ ಸಾರಿಗೆ ಅಧಿಕಾರಿ, ಹುಬ್ಬಳ್ಳಿ, ಇವರು ಮಾತನಾಡಿದ್ದಾರೆ, ನೋಡೋಣ. ನಾವು ರಿಜಿಸ್ಟ್ರೇಷನ್ ಮಾಡಿದ ತಕ್ಷಣವೇ ವಿಲ್ ಫಿಕ್ಸ್ ದಿ GVW ಆಫ್ ದ ವೆಹಿಕಲ್ ಅಕಾರ್ಡಿಂಗ್ ಟು ದಿ ಅಪ್ರೂವಲ್ ಏನಿರ್ತದೆ, ಗೌರ್ಮೆಂಟಿಂದ ಅಪ್ರೂವಲ್ ಏನು ಕೊಟ್ಟಿರ್ತಾರೆ ಆ ವೆಹಿಕಲ್ಗೆ ಮ್ಯಾನುಫ್ಯಾಕ್ಚರಿಂಗ್ ಅಪ್ರೂವಲ್ ಏನು ಕೊಟ್ಟಿರ್ತಾರೆ ಅದ್ರ ಪ್ರಕಾರ ನಾವು ವಿಲ್ ಫಿಕ್ಸ್ ದಿ GVW ಆಫ್ ದ ವೆಹಿಕಲ್, ಅಂದರೆ ಗ್ರಾಸ್ ವೆಹಿಕಲ್ ವೇಟ್ ಇನ್ಕ್ಲೂಡಿಂಗ್ ದಿ ಲೋಡ್. ಅಂದರೆ ಆವಾಗ ನಾವು ಖಾಲಿ ಗಾಡಿ ತೂಕಕ್ಕೆ ಮೈನಸ್ ಮಾಡಿದಾಗ ಏನು ಉಳಿಯುತ್ತೆ ದಟ್ ಇಸ್ ಕಾಲ್ಡ್ ಪೇ ಲೋಡ್. ಆ ಪೇ ಲೋಡ್ ಎಷ್ಟಿದೆ ಅಷ್ಟು ಮಾತ್ರ ಈಸ್ ಎಲಿಜಿಬಲ್ ಟು ಕ್ಯಾರಿ ಆನ್ ದ ರೋಡ್. ಇಫ್ ಯು ಕ್ಯಾರೀಸ್ ಮೋರ್ ದೆನ್ ದ್ಯಾಟ್ ಇಟ್ ಇಸ್ ಕಾಲ್ಡ್ ಓವರ್ಲೋಡ್, ವಿಚ್ ಈಸ್ ನಾಟ್ ಪರ್ಮಿಟೆಡ್ ಇನ್ ದಿ ಮೋಟರ್ ವೆಹಿಕಲ್ ಆ್ಯಕ್ಟ್ ಅಂಡ್ ರೂಲ್ಸ್. ಅದು ವೈಲೇಷನ್ ಆಫ್ ಆ್ಯಕ್ಟ್ ಬಂದಾಗ ಫಾರ್ ಕ್ಯಾರಿಯಿಂಗ್ ಓವರ್ಲೋಡ್ ಬೋತ್ ಆರ್ ಪನಿಷಬಲ್. ಓನರ್ ಇಸ್ ಪನಿಷಬಲ್ ಬೈ ಪೆನಾಲ್ಟಿ ಆ್ಯಂಡ್ ಡ್ರೈವರ್ ಕ್ಯಾರಿಯಿಂಗ್ ದ ವೆಹಿಕಲ್ ಓವರ್ಲೋಡ್, ಡ್ರೈವರ್ ಆಲ್ಸೋ ಇಸ್ ಪನಿಷಬಲ್. ಡ್ರೈವರ್ನ ಲೈಸೆನ್ಸ್ ನಾವು 3 ತಿಂಗಳು ನಾವು ಸಸ್ಪೆಂಡ್ ಮಾಡ್ತೀವಿ ಫಾರ್ ಕ್ಯಾರಿಂಗ್ ದಿ ಓವರ್ಲೋಡ್, ವಿಚ್ ಕಾಸಸ್ ದಿ ಮೆನಿ ಆಕ್ಸಿಡೆಂಟ್ ಇರ್ಬೋದು, ರೋಡ್ ಹಾಳಾಗೋದಿರ್ಬೋದು, ದೇರ್ ಆರ್ ಮೆನಿ ರಿಲೇಟೆಡ್ ಇಶ್ಯೂಸ್ ಏನಿದೆ. ಅದಕ್ಕೋಸ್ಕರ ಅವರಿಗೆ 3 ಮಂತ್ಸ್. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಗುರುರಾಜ್ ಹೂಗಾರ್ ನೇರ ಸಂಪರ್ಕದಲ್ಲಿ. ಗುರುರಾಜ್, ಅಧಿಕೃತವಾಗಿ ಓವರ್ಲೋಡ್ ಹಾಕೋದಕ್ಕೆ ಪರ್ಮಿಷನ್ ಕೊಟ್ಟಿರುವಂಥ ಪರ್ಮಿಟ್ ಕಾಪಿಗಳನ್ನು ಗಮನಿಸ್ತಾ ಇದ್ದೀವಿ. ಯಾಕೆ ಈ ರೀತಿಯಾಗಿದೆ? ನಿಯಮಗಳ ಕಾನೂನಿನ ಸ್ಪಷ್ಟ ಅರಿವಿದ್ರೂ ಕೂಡ ಅಧಿಕಾರಿಗಳು ಹಿಂಗೆ ಮಾಡ್ತಾರೆ ಅಂತಂದ್ರೆ ಏನೋ ಅನುಮಾನ ಕಾಡುತ್ತಲ್ವ ಇಲ್ಲಿ? ಖಂಡಿತವಾಗಿ ರಕ್ಷತ್ ಏನಂತ ಹೇಳಿದ್ರೆ, ಗಣಿ ಮತ್ತು ಭೂವಿಜ್ಞಾನ ಅಧಿಕಾರಿಗಳು ಸ್ಪಷ್ಟವಾಗಿ ಓವರ್ಲೋಡ್ಗೆ, ಅಕ್ರಮ ಸಾಗಾಟಕ್ಕೆ ಗ್ರೀನ್ ಸಿಗ್ನಲ್ ಅನ್ನು ಕೊಟ್ಟು, ರೆಸಿಪ್ಟ್ಗಳನ್ನು ಕೊಟ್ಟು ಪರ್ಮಿಟ್ಗಳನ್ನು ಇಶ್ಯೂ ಮಾಡ್ತಾ ಇದ್ದಾರೆ. ಕೇವಲ 1-2 ಪರ್ಮಿಟ್ ಅಲ್ಲ, ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಲಭ್ಯವಾಗಿರುವಂತಹ ಸುಮಾರು 64 ಪರ್ಮಿಟ್ ಕಾಪಿಗಳು ನಮ್ಮ ಬಳಿ ಇದೆ. 64 ಗಾಡಿಗಳಲ್ಲಿ ಕೂಡ ಎಕ್ಸಸ್ ಅಂದ್ರೆ ಕೇವಲ 1-2 ಟನ್ ಅಲ್ಲ, ಸಹಜವಾಗಿ ವಸ್ತುಗಳು ಸಾಗಾಟ ಮಾಡುವ ಸಂದರ್ಭದಲ್ಲಿ ಲೋಡ್ ಮಾಡುವಾಗ ತೂಕ ಮಾಡಿ ಲೋಡ್ ಮಾಡ್ಲಿಕ್ಕೆ ಆಗೋದಿಲ್ಲ, JCB ಮೂಲಕ ಲೋಡ್ ಮಾಡ್ತಾರೆ. 1-2 ಟನ್ ಹೆಚ್ಚುವರಿ ಆಗುತ್ತೆ. ಆ ಸಂದರ್ಭದಲ್ಲಿ ಪೆನಾಲ್ಟಿಗೂ ಕೂಡ ಅವಕಾಶ ಇದೆ, 5% ಎಕ್ಸಸ್ ಮಾಡ್ಕೊಳ್ಳಿ ಕೂಡ ಅವಕಾಶ ಇದೆ. ಆದರೆ ಇಲ್ಲಿ ತುಂಬಾ ಸ್ಪಷ್ಟವಾಗಿ ಸರ್ಕಾರದ 1988 ಮೋಟಾರ್ ವೆಹಿಕಲ್ ಆಕ್ಟ್ ಸೆಕ್ಷನ್ 194 ಪ್ರಕಾರ ಇಲ್ಲಿ ಯಾವುದೇ ರೀತಿಯ ಅಂದ್ರೆ ಓವರ್ಲೋಡ್ನ ಹೆಚ್ಚುವರಿ ತೂಕವನ್ನು ಸಾಗಿಸಲಿಕ್ಕೆ ಅವಕಾಶ ಇಲ್ಲ. ಧಾರವಾಡ ಜಿಲ್ಲೆಯಿಂದ ತಬಕದ ಹೊನ್ನಳ್ಳಿ ಆಗಿರ್ಬೋದು, ಕಾಡನ್ಕೊಪ್ಪ ಆಗಿರ್ಬೋದು, ಇಲ್ಲಿ ಇರುವಂತಹ ಕಲ್ಲು ಕ್ವಾರಿಗಳ ಮೂಲಕ ನಿತ್ಯ ಲಕ್ಷಾಂತರ ಟನ್, ಇದೇ ಲಕ್ಷಾಂತರ ಟನ್ ಜಲ್ಲಿ ಕಲ್ಲು, ಎಂ ಸ್ಯಾಂಡ್ ಕೈಗಾ ಮತ್ತು ಕಾರವಾರದಲ್ಲಿ ನಡೆದಿರುವಂತಹ ಕನ್ಸ್ಟ್ರಕ್ಷನ್ಸ್ ವರ್ಕ್ಗೆ ಬಳಕೆ ಆಗ್ತಾ ಇದೆ. ಅಲ್ಲಿರುವಂತಹ ಮೆಗಾ ಇಂಜಿನಿಯರಿಂಗ್ ಕಂಪನಿ, ಬೇರೆ ಬೇರೆ ಕನ್ಸ್ಟ್ರಕ್ಷನ್ ಕಂಪನಿಗಳು ಇಲ್ಲಿಂದ ಮಟೀರಿಯಲ್ ಅನ್ನು ತರಿಸ್ಕೊಳ್ತಾರೆ. ಆದರೆ ಈ ಓವರ್ಲೋಡ್ನಿಂದ ಯಾವ ರೀತಿ ಸಮಸ್ಯೆ ಆಗ್ತಾ ಇದೆ ಅಂದ್ರೆ, ಯಾರಾದರೂ ಕಾರವಾರದಿಂದ ಅಥವಾ ಅಂಕೋಲದಿಂದ ಹುಬ್ಬಳ್ಳಿಗೆ ಸಂಚಾರ ಮಾಡುವಂತವ್ರು ಯಾರಾದರೂ ಪ್ರಯಾಣಿಕರು ನೀವು ಕೇಳಿದ್ರೆ ಗೊತ್ತಾಗುತ್ತೆ, ಪ್ರತಿ ವರ್ಷ ಘಾಟ್ನಲ್ಲಿ ರಸ್ತೆ ಸಂಪೂರ್ಣ ಹಾಳಾಗುತ್ತೆ, ಅಪಘಾತಗಳಾಗುತ್ತೆ, ಕರ್ವಿಂಗ್ನಲ್ಲಿ ಲಾರಿಗಳು ಪಲ್ಟಿ ಆಗುತ್ತೆ, ಜನರ ಜೀವ ಹೋಗುತ್ತೆ. ಇದು ಒಂದು ಕಡೆ ಅಧಿಕಾರಿಗಳಿಗೆ ಗೊತ್ತಿದ್ರೂ ಕೂಡ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳು ಪರ್ಮಿಟ್ ಕಾಪಿಯಲ್ಲೇ ತುಂಬಾ ಸ್ಪಷ್ಟವಾಗಿ ಅದರಲ್ಲಿ ಲೋಡ್ ಅನ್ನು ಮೆನ್ಷನ್ ಮಾಡ್ತಾರೆ. 18 ಟನ್ 10 ಚಕ್ರದ ವಾಹನಕ್ಕೆ ಲಿಮಿಟ್ ಇದೆ, ಅಲ್ಲಿ 33 ಟನ್ ಅಷ್ಟು ಜಲ್ಲಿಕಲ್ಲು ತುಂಬುತ್ತಾರೆ. ಅದಕ್ಕೆ ಪ್ಲಸ್ ವೆಹಿಕಲ್ ತೂಕ ಹ್ಯಾಡ್ ಆದ್ರೆ ಸರಿಸುಮಾರು 43-44 ಟನ್ ವರೆಗೆ ಅದು ವೇಟ್ ಆಗುತ್ತೆ. ರಸ್ತೆಗಳು ತಡೆಯೋದಿಲ್ಲ. ಪ್ರತಿ ವರ್ಷ ಕೂಡ ಅಲ್ಲಿ ಅಂಕೋಲದಿಂದ ಹುಬ್ಬಳ್ಳಿಗೆ ಬರುವಂತಹ ಪ್ರಯಾಣಿಕರೇನಿದ್ದಾರೆ ಸಾಕಷ್ಟು ತೊಂದರೆಗೀಡಾಗ್ತಾ ಇದ್ದಾರೆ. ನಿಮ್ಗೆ ಗೊತ್ತಿರಬಹುದು, ಹುಬ್ಳಿ ಅಂಕೋಲದಿಂದ ನೇರವಾಗಿ ಕೇವಲ ಈ ಟ್ರಕ್ಗಳಷ್ಟೇ ಅಲ್ಲ, ಅಲ್ಲಿಂದ ತೈಲ ಕೂಡ ಅದೇ ಮಾರ್ಗದಲ್ಲಿ ಬರುತ್ತೆ ದೊಡ್ಡ ಪ್ರಮಾಣದಲ್ಲಿ. ಆ ಕಾರಣಕ್ಕಾಗಿಯೇ ಬಹುತೇಕ ವರ್ಷಗಳಿಂದ ಅಂಕೋಲ ಹುಬ್ಬಳ್ಳಿ ರೈಲ್ವೆ ಲೈನ್ ಅನ್ನ ಕಾಮಗಾರಿಯನ್ನು ಮಾಡಬೇಕು, ಸರಕು ಸಾಗಾಣಿಕೆಗೆ ಅನುಕೂಲ ಮಾಡಬೇಕು ಅನ್ನುವಂತ ಒತ್ತಾಯಗಳು ನಿರಂತರವಾಗಿ ಕೇಳಿ ಬರ್ತಾ ಇದೆ. ಅದೇ ಮಾರ್ಗವನ್ನ ಈ ರೀತಿ ಅಧಿಕಾರಿಗಳು ಈ ಅಕ್ರಮ ದಂಧೆಗೆ ಬಳಸ್ಕೊಳ್ತಿರೋದನ್ನು ನೋಡಿದ್ರೆ ಇದು ತುಂಬಾ ಸ್ಪಷ್ಟವಾದಂತಹ ಉಲ್ಲಂಘನೆ. ಯಾವ ಅಧಿಕಾರಿ ಪರ್ಮಿಟ್ ಅನ್ನ ಕೊಟ್ಟಿದ್ದಾರೆ ಅವರ ವಿರುದ್ಧ ನಿರ್ದಾಕ್ಷಿಣ್ಯವಾದಂತಹ ಕ್ರಮ ಜರುಗಿಸಲಿಕ್ಕೆ ಸರ್ಕಾರಕ್ಕೆ ಅವಕಾಶ ಇದೆ. ಆದರೂ ಕೂಡ ಅಧಿಕಾರಿಗಳು ಮೌನ ವಹಿಸಿದ್ದಾರೆ. ಧಾರವಾಡ ಜಿಲ್ಲೆಯ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳು, ಹಾವೇರಿ ಜಿಲ್ಲೆಯಿಂದ ಕೂಡ ಶಿಗ್ಗಾಂವ್ನಲ್ಲಿರುವಂತಹ ಕಲ್ಲು ಕ್ವಾರಿಗಳಿಂದ ಕೂಡ ಯಥೇಚ್ಛವಾಗಿ ಏನಂತ ಹೇಳಿದ್ರೆ ಈ ರೀತಿ ಅಕ್ರಮ ಸಾಗಾಟ ನಡೀತಾ ಇದೆ. ಅಷ್ಟೇ ಅಲ್ಲ, ಈ ಒಂದು ಆಕ್ಟ್ ಏನ್ ಹೇಳುತ್ತೆ, ಸಹಜವಾಗಿ ಜನಸಾಮಾನ್ಯರು ವೈಲೇಷನ್ ಮಾಡಿದಾಗ ಲಕ್ಷಾಂತರ ರೂಪಾಯಿ ಫೈನ್ ಅನ್ನ ಪೊಲೀಸ್ ಅಧಿಕಾರಿಗಳು, ಸಾರಿಗೆ ಅಧಿಕಾರಿಗಳು ವಿಧಿಸಿದನ್ನ ನಾವು ಕಣ್ಮುಂದೆ ನೋಡ್ತಾ ಇದ್ವಿ. ಹುಬ್ಬಳ್ಳಿ ನಗರದಲ್ಲೇ ಓವರ್ಲೋಡ್ ಅಂತ ಹೇಳಿ ಚೆಕ್ ಪೋಸ್ಟ್ಗಳಲ್ಲಿ ವೆಹಿಕಲ್ಗಳನ್ನು ತಪಾಸಣೆಗೊಳಪಡಿಸಿ ದಂಡವನ್ನು ವಿಧಿಸ್ತಾರೆ. ಆದರೆ ಯಾವ ಕಾರಣಕ್ಕಾಗಿ ಈ ಗಣಿಗಾರಿಕೆ ಪ್ರದೇಶದಿಂದ ಲೋಡ್ ಆಗಿ ಹೋಗುವಂತಹ ವಾಹನಗಳನ್ನ ತಪಾಸಣೆ ಮಾಡೋದಿಲ್ಲ ಅನ್ನುವಂತ ಮೊದಲ ಪ್ರಶ್ನೆ ಸಾರಿಗೆ ಅಧಿಕಾರಿಗಳು ಕೂಡ ಕಾಡುತ್ತೆ. ಯಾಕಂತ ಹೇಳಿದ್ರೆ ಒಂದು ಕಡೆ ಗಣಿ ಮತ್ತು ಭೂವಿಜ್ಞಾನ ಅಧಿಕಾರಿಗಳು ಇಲ್ಲಿಗಲ್ ಆಗಿ ಪರ್ಮಿಟ್ ಅನ್ನು ಕೊಟ್ಟರೂ ಕೂಡ ಅದನ್ನು ತಡೆಯುವಂತ ಅವಕಾಶ ಗುರುರಾಜ್ ಅಲ್ಲೇ ಪ್ರಶ್ನೆ ಬರುತ್ತೆ, ಜವಾಬ್ದಾರಿ ಅವರು ಯಾವುದೇ ರೀತಿ ಚೆಕಪ್ ಅನ್ನು ಮಾಡೋದಿಲ್ಲ. ಹಾಗಾಗಿ ಗುರುರಾಜ್, ಈಗ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯವರು ಬ್ಲೈಂಡ್ ಆಗಿ ಪರ್ಮಿಷನ್ ಕೊಟ್ಟರು ಅಂತ ಅನ್ಕೊಳ್ಳೋಣ, ಪರ್ಮಿಟ್ ಕಾಪಿ ಕೊಟ್ಟರು,
ಸಾರಿಗೆ ಇಲಾಖೆಯವರು ಏನು ಮಾಡ್ತಿದ್ದಾರೆ ಅಂತ ಪ್ರಶ್ನೆ. ಅವರಿಗೂ ಸಮಾನ ಜವಾಬ್ದಾರಿ ಇದೆ ಈ ವಿಚಾರದಲ್ಲಿ. ಅವರು ಕೂಡ ನಿಯಮ ಹಿಂಗೆ ಹೇಳುತ್ತೆ ಅಂತ ಹೇಳಿದ್ದನ್ನು ಗಮನಿಸಿದ್ವಿ ಬಿಟ್ರೆ ಕ್ರಮ ಏನು ಕೈಗೊಳ್ಳುತ್ತಾರೆ ಅನ್ನೋದಿಲ್ಲ. ಖಂಡಿತ ಇದು ಸಾರ್ವಜನಿಕರ ಪ್ರಶ್ನೆ. ಪ್ರಮುಖವಾಗಿ ಏನಂತ ಹೇಳಿದ್ರೆ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಬೇಕಾಬಿಟ್ಟಿಯಾಗಿ ಪರ್ಮಿಟ್ಗಳನ್ನ ಇಶ್ಯೂ ಮಾಡ್ಲಿಕ್ಕೆ ಬರೋದಿಲ್ಲ. ಅದು ಕಾನೂನಿನ ಸ್ಪಷ್ಟ ಉಲ್ಲಂಘನೆ. ಯಾಕಂತ ಹೇಳಿದ್ರೆ ಪ್ರತಿ ಟನ್ನೇಜ್ ಕೂಡ ಅವರು ರಾಯಲ್ಟಿಯನ್ನು ಕಲೆಕ್ಟ್ ಮಾಡ್ತಾರೆ. ಒಂದು ವೇಳೆ ಈ ರೀತಿ ಓವರ್ಲೋಡ್ಗೆ ಅತಿ ಹೆಚ್ಚು ತೂಕವನ್ನು ತೆಗೆದುಕೊಂಡು ಹೋಗ್ಲಿಕ್ಕೆ ಪರ್ಮಿಟ್ ಅನ್ನು ಇಶ್ಯೂ ಮಾಡಿ ರಾಯಲ್ಟಿಯನ್ನು ಕಲೆಕ್ಟ್ ಮಾಡುವಂತಹ ಗಣಿ ಮತ್ತು ಭೂವಿಜ್ಞಾನ ಅಧಿಕಾರಿಗಳು ತಪ್ಪೆಸಗಿದಾಗ ಸಾರಿಗೆ ಅಧಿಕಾರಿಗಳು ನಿರ್ದಾಕ್ಷಿಣ್ಯವಾಗಿ ಆ ವಾಹನಗಳನ್ನು ತಪಾಸಣೆಗೊಳಪಡಿಸಬೇಕಾಗುತ್ತೆ. ಒಂದೆರಡು ವಾಹನಗಳಲ್ಲ, ಸಹಜವಾಗಿ ಲೋಡ್ ಮಾಡ್ಕೊಂಡು ಹೋದಾಗ ಒಂದು ವಾಹನ ಯಾವುದೋ ಮನೆ ಕನ್ಸ್ಟ್ರಕ್ಷನ್ ತಗೊಂಡು ಹೋಗ್ತಾ ಇದ್ರು, ಯಾವುದೋ ಸರ್ಕಾರಿ ಕಾಮಗಾರಿಗೆ ತೆಗೆದುಕೊಂಡು ಹೋಗ್ತಾ ಇದ್ರು, ಒಂದೆರಡು ಗಾಡಿಗಳಲ್ಲಿ ಈ ತರ ನಿಯಮ ಉಲ್ಲಂಘನೆ ಆಗಿದೆ ಅಂದ್ರೆ ಅದನ್ನ ಮನ್ನಿಸಲಿಕ್ಕೆ ಅವಕಾಶ ಇದೆ. ಆದ್ರೆ ಇಲ್ಲಿ ತುಂಬಾ ಸ್ಪಷ್ಟ, ಪ್ರತಿನಿತ್ಯ ನೂರಾರು ಲೋಡ್. ಈ ಶಬ್ದವನ್ನ ಕೇವಲ ಅಂಕಿಅಂಶಗಳನ್ನ ಅಂದ್ರೆ ಬೇಕಾಬಿಟ್ಟಿಯಾಗಿ ಹೇಳ್ತಾ ಇಲ್ಲ. ಆ ರಸ್ತೆಯಲ್ಲಿ ಪ್ರತಿನಿತ್ಯ ನೂರಾರು ಲೋಡು, ಲಕ್ಷಾಂತರ ಟನ್ ಜಲ್ಲಿಕಲ್ಲು ಅಕ್ರಮವಾಗಿ ಸಾಗಾಟ ಆಗ್ತಾ ಇದೆ. ಹಾಗಾಗಿ ಗಣಿ ಮತ್ತು ಭೂವಿಜ್ಞಾನ ಅಧಿಕಾರಿಗಳನ್ನ ಕೇವಲ ಸಸ್ಪೆಂಡ್ ಮಾಡಿದ್ರೆ ಸಾಲದು. ಈ ಪ್ರಕರಣದಲ್ಲಿ ಸರ್ಕಾರ ಬಹಳ ಗಂಭೀರವಾಗಿ ಪರಿಗಣಿಸಿ ಅಂತ ಅಧಿಕಾರಿಗಳನ್ನ ಡಿಸ್ಮಿಸ್ ಮಾಡ್ಲಿಕ್ಕೆ ಅವಕಾಶ ಇದೆ. ಯಾಕಂತ ಹೇಳಿದ್ರೆ ಅಧಿಕೃತವಾಗಿ ಸರ್ಕಾರನೇ ರೂಪಿಸಿದಂತಹ ಕಾನೂನು ನಿಯಮಗಳಿಗೆ ಸರ್ಕಾರವೇ ಒಂದು ಪರ್ಮಿಟ್ ಅನ್ನು ಕೊಟ್ಟು, ಕಾಪಿಯನ್ನು ಕೊಟ್ಟು, ನೀವು ಹೊಡ್ಕೋ ಎಷ್ಟು ಬೇಕಾದ್ರೂ ಲೋಡ್ ತುಂಬಿಕೊಂಡು ಹೋಗು ಅಂತ ಹೇಳ್ತದೆ ಅನ್ನೋದಾದ್ರೆ ಇಲ್ಲಿ ರಸ್ತೆ ನಿಯಮಗಳು, ಸಂಚಾರಿ ನಿಯಮಗಳು ಸ್ಪಷ್ಟವಾದಂತಹ ಉಲ್ಲಂಘನೆ ಇದೆ. ಹಾಗಾಗಿ ಗಣಿ ಮತ್ತು ಭೂವಿಜ್ಞಾನ ಅಧಿಕಾರಿಗಳ ವಿರುದ್ಧ ಕೂಡ ನಿರ್ದಾಕ್ಷಿಣ್ಯವಾದಂತಹ ಕ್ರಮ ಜರುಗಿಸಬೇಕಾಗಿದೆ. ಅಷ್ಟೇ ಅಲ್ಲ, ಇದನ್ನ ಕಂಡು ಕಾಣದಂತಿರುವಂತಹ ಧಾರವಾಡ ಜಿಲ್ಲೆಯ ಮತ್ತು ಹಾವೇರಿ ಜಿಲ್ಲೆಯ ಸಾರಿಗೆ ಅಧಿಕಾರಿಗಳೇನಿದ್ದಾರೆ ಅವರ ಮೇಲೂ ಕೂಡ ಕ್ರಮ ಆಗಬೇಕಾಗುತ್ತೆ. ಕೇವಲ ಫೈನ್ ಹಾಕಿ ಬಿಡುವುದಷ್ಟೇ ಅಲ್ಲ, ಅಲ್ಲಿ ಸಾಕಷ್ಟು ಜೀವಗಳು ಹೋಗ್ತಾ ಇದೆ, ಅಪಘಾತಗಳಾಗ್ತಾ ಇದೆ. ಜನ ರಸ್ತೆಯಲ್ಲಿ ಸಂಚಾರ ಮಾಡ್ಲಿಕ್ಕೆ ಕೂಡ ಜೀವ ಭಯದಲ್ಲೇ ಓಡಾಡುವಂತಹ ಪರಿಸ್ಥಿತಿ ನಮ್ಮ ಅಂಕೋಲದಿಂದ ಹುಬ್ಬಳ್ಳಿವರೆಗೆ ನೀವು ಕಾಣಬಹುದು. ಹಾಗಾಗಿ ರಾತ್ರಿ ವೇಳೆ ಅಷ್ಟೇ ಅಲ್ಲ, ಹಗಲೊತ್ತಿನಲ್ಲಿ ನೀವು ಆ ವಿಜುವಲ್ಸ್ ಅನ್ನು ನೋಡಿದ್ರೆ ಗೊತ್ತಾಗುತ್ತೆ, ದೊಡ್ಡ ಪ್ರಮಾಣದಲ್ಲಿ ಜಲ್ಲಿಕಲ್ಲನ್ನ ಸಾಗಾಟ ಮಾಡಲಿಕ್ಕೆ ರಸ್ತೆಯಲ್ಲಿ, ಅದು ಕಿರಿದಾದಂತ ರಸ್ತೆ, ಡಬಲ್ ರಸ್ತೆ ಕೂಡ ಅಲ್ಲ, ಆ ಒಂದು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ವಾಹನಗಳ ಸಾಗಾಟಕ್ಕೆ ಸಾಕಷ್ಟು ಅಡಚಣೆ ಆಗುತ್ತೆ. ಘಾಟ್ನಲ್ಲಿ ಆ ಓವರ್ಲೋಡ್ ಅನ್ನು ತುಂಬಿಕೊಂಡು ಡೌನ್ಗೆ ಹೋಗುವಂತಹ ಸಂದರ್ಭದಲ್ಲಿ ವೆಹಿಕಲ್ಗಳು ಅಪಘಾತಕ್ಕೆ ತುತ್ತಾದಂತಹ ಸಾಕಷ್ಟು ಉದಾಹರಣೆಗಳು ಕೇಳಿದೆ. ಇತ್ತೀಚೆಗೆ ಸಾರಿಗೆ ಬಸ್ ಕೂಡ ಪಲ್ಟಿಯಾಗಿತ್ತು, ನೀವು ನೋಡಬಹುದು. ಅಂದ್ರೆ ಹುಬ್ಳಿ ಮತ್ತು ಯಲ್ಲಾಪುರ ಮಧ್ಯೆ ಏನಿದೆ ಆ ಬಹಳ ವಿಪರೀತವಾದಂತಹ ಕಿರಿದಾದಂತಹ ಘಾಟ್ ಸೆಕ್ಷನ್ ಇರೋದ್ರಿಂದ ಅಲ್ಲಿ ಈ ಲೋಡ್ಗೆ ಅವಕಾಶ ಮಾಡಿಕೊಟ್ಟಿರುವಂತದ್ದು ಅಪರಾಧ ಅನ್ನುವಂಥದ್ದು ಕೂಡ ತುಂಬಾ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಈ ಅಧಿಕಾರಿಗಳ ವಿರುದ್ಧ ಸಾರಿಗೆ ಸಚಿವರಾಗಿರ್ಬೋದು ಮತ್ತು ಗಣಿ ಭೂವಿಜ್ಞಾನ ಇಲಾಖೆ ಸಚಿವರಾಗಿರ್ಬೋದು ನಿರ್ದಾಕ್ಷಿಣ್ಯವಾದಂತಹ ಕ್ರಮವನ್ನ ಜರುಗಿಸಬೇಕು ಅನ್ನುವಂತ ಒತ್ತಾಯವನ್ನ ಸಾರ್ವಜನಿಕರು ಮಾಡ್ತಾ ಇದ್ದಾರೆ. ರಕ್ಷತ್, ಧನ್ಯವಾದ ಗುರುರಾಜ್ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.